ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ದೇವಸ್ಥಾನ ಅಂದ್ರೆ ಭಕ್ತಿ, ಶಾಂತಿ ನೆಲೆಸುವ ಪವಿತ್ರ ಸ್ಥಳ. ಆದ್ರೆ ಇಲ್ಲೊಂದು ಕಡೆ ದೇವಸ್ಥಾನದ ಪಕ್ಕದಲ್ಲೇ ಕೊಳಚೆ ರಂಪಾಟ ಶುರುವಾಗಿದೆ. ಹೌದು, ಮೂಗಿಗೆ ಬಟ್ಟೆ ಹಿಡಿದುಕೊಂಡೇ ದೇವಸ್ಥಾನಕ್ಕೆ ಹೋಗಬೇಕಾದ ದುಸ್ಥಿತಿ ಎದುರಾಗಿದೆ. ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಹಾಗಾದ್ರೆ ಎಲ್ಲಿದೆ ಈ ಜಾಗ? ಏನಿದು ಹಗರಣ? ನೋಡಿ ಈ ಸ್ಪೆಷಲ್ ರಿಪೋರ್ಟ್. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಂಜೂರು ಗ್ರಾಮದ ಮುಖ್ಯ ರಸ್ತೆಯಲ್ಲೇ ಇಂತಹದ್ದೊಂದು ದುಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಪ್ರಸಿದ್ಧ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಚರಂಡಿಗಳು ಹೂಳು ಮತ್ತು ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿವೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಈ ಕೊಳಚೆ ನೀರೇ ಸ್ವಾಗತ ಕೋರುತ್ತಿದೆ. ಗ್ರಾಮ ಪಂಚಾಯಿತಿಗೆ ಕಣ್ಣಿಲ್ಲವೇ ಎಂದು ಗ್ರಾಮಸ್ಥರು ಕಿಡಿಕಾರುತ್ತಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಯ ಬದಿಯಲ್ಲೇ ಪ್ಲಾಸ್ಟಿಕ್ ಬಾಟಲಿಗಳು, ಕಾಗದದ ತಟ್ಟೆಗಳು ಹಾಗೂ ಇನ್ನಿತರ ಕಸದ ರಾಶಿ ಚರಂಡಿಯಲ್ಲಿ ಶೇಖರಣೆಯಾಗಿದೆ. ಇದರಿಂದಾಗಿ ಚರಂಡಿ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗುತ್ತಿಲ್ಲ. ನೀರು ನಿಂತಲ್ಲೇ ನಿಂತು ತೀವ್ರ ದುರ್ವಾಸನೆ ಬೀರುತ್ತಿದ್ದು, ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ಪರಿಣಾಮ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಸ್ಥಳೀಯ ನಿವಾಸಿಯಾದ ಆರ್. ಸುಬ್ರಹ್ಮಣ್ಯಂ ತೀವ್ರ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲಿ ಸೊಳ್ಳೆಗಳ ಕಾಟ ಮತ್ತು ದುರ್ವಾಸನೆಯಿಂದಾಗಿ 1 ನಿಮಿಷ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೇವಲ ಬರುತ್ತೇವೆ, ಮಾಡುತ್ತೇವೆ ಎಂಬ ಉಡಾಫೆ ಉತ್ತರ ನೀಡುತ್ತಿದ್ದಾರೆಯೇ ವಿನಃ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಗ್ರಾಮಸ್ಥರು ಸಾಕಾಗಿ ಹೋಗಿದ್ದಾರೆ. ಇನ್ನು ಮಳೆಗಾಲ ಆರಂಭವಾದರೆ ಈ ಕೊಳಚೆ ನೀರೆಲ್ಲ ರಸ್ತೆಯ ಮೇಲೆ ಹಾಗೂ ದೇವಸ್ಥಾನದ ಆವರಣಕ್ಕೆ ನುಗ್ಗುವ ಸಾಧ್ಯತೆ ದಟ್ಟವಾಗಿದೆ. ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಮುಂದುವರಿದಿದ್ದು, ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಆದರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಕೇಳಿದರೆ, ಕಳೆದ 2 ವರ್ಷಗಳಿಂದ ಪಂಚಾಯಿತಿಗಳಲ್ಲಿ ಅನುದಾನದ ಕೊರತೆ ಇದೆ, ಸ್ವಚ್ಛತೆ ಮಾಡಲು ಸರ್ಕಾರದಿಂದ ಅನುದಾನ ಬರುತ್ತಿಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಚರಂಡಿ ಸ್ವಚ್ಛಗೊಳಿಸಿ ಸುಗಮ ನೀರು ಹರಿವಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ತೀವ್ರವಾಗಿ ಆಗ್ರಹಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ಅನುದಾನದ ನೆಪ ಒಡ್ಡಿ ಜನರ ಆರೋಗ್ಯದ ಜೊತೆ ಆಟವಾಡುತ್ತಿದ್ದಾರೆ. ಇವರ ಬೇಜವಾಬ್ದಾರಿತನಕ್ಕೆ ಮುಕ್ತಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಮುಖ್ಯ ರಸ್ತೆ ವಿನಾಯಕ ದೇವಸ್ಥಾನದ ಕ್ರಾಸು, ಆನೂರು, ಗೊಲ್ಲಹಳ್ಳಿ ಈ ಕಡೆ ಎಲ್ಲ ರೋಡ್ ಹೋಗ್ತದೆ. ಇದು ಸೆಂಟ್ರ್. ಇದಕ್ಕೆ ಊರು ಇದೆ ಅಂತಾನೆ ಬೋರ್ಡು ಗೀಡು ಏನೂ ಇಲ್ಲ. ದೊಡ್ಡಗೊಂದು ಇರುತ್ತೆ, ಎಲ್ಲರೂ ಬಂದು ಕೇಳಿ ಹೋಗ್ತಾರೆ. ಈ ಥರ ಇದೆ. ಇಲ್ಲಿ ನೀರು ಊರಿನಲ್ಲಿರೋ ನೀರೆಲ್ಲನೂ ಈ ಕೊಚ್ಚೆ ನೀರೆಲ್ಲ ಇಲ್ಲಿ ಬಂದು ಬ್ಲಾಕ್ ಆಗಿ ನೀರೆಲ್ಲ ರೋಡ್ಗೆ ಹರಿತದೆ. ನೀರು ಏನೋ ಎಷ್ಟೇ ತಾಲೂಕ್ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ, ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ, ಯಾರೂ ಗಮನ ಹರಿಸ್ತಾ ಇಲ್ಲ, ಮೆಂಬರ್ಗಳು ಗಮನಿಸ್ತಾ ಇಲ್ಲ, ಬೇರೆ ಯಾರೂ ಇದಕ್ಕೆ ಜವಾಬ್ದಾರಿನೂ ತಗೊಳ್ತಾ ಇಲ್ಲ. ಈಗ ಏನೋ ನಾವು ಪಕ್ಕದಲ್ಲಿದ್ದೀವಿ ಅಂತ ನಾವೆಲ್ಲ ಹೇಳಿ ನಿಮಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಇದನ್ನು ಅವರು ಗಮನಕ್ಕೆ ತಗೊಂಡು ಇದನ್ನು ಪರಿಹರಿಸಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ. ದೊಡ್ಡಗಂಜೂರು, ಇವ್ರ ಹೆಸರು ದೊಡ್ಡಗಂಜೂರು. ಏನು ಸಮಸ್ಯೆ ಆಗಿರೋದೇನು ನಿಮಗೆ? ಇದು ಸಿಲಿಂಡ್ ಇದೆ, ಸಿಲಿಂಡ್ ಇದೆ, ವಾಸನ ಮನೆಯಲ್ಲಿ ಕೂಡ ಇರೋಕ್ಕಾಗ್ತು. ಎಷ್ಟು ಸಾರಿ ಹೇಳ್ತಾ ಇದ್ದೀನಿ. ಅದಕ್ಕೆ ಸೊಳ್ಳೆ ಇರೋಕ್ಕಾಗ್ತಾಯಿಲ್ಲ. ವಾಸನ ಮಂಡಲಕ್ಕೆಲ್ಲ ಹೇಳ್ಬೇಕು ಕೊಟ್ಟರೆ ಅವರು ಏನು ಮಾಡಿಲ್ಲ. ನೋಡಿ ಸಾಕಾಗುತ್ತೆ. ಏನು ಹೇಳ್ತಾರಕ್ಕ ಪಂಚಾಯತ್ ಅವರು? ಬರ್ತೀರಿ ಮಾಡ್ತೀರಿ ಅಂತ ಹೇಳ್ತಾರೆ, ಬರ್ತಾನೂ ಇಲ್ಲ, ಹೇಳ್ತಾನೂ ಇಲ್ಲ, ಅಷ್ಟೇ.